ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಮೂರೂರು ಸ್ಕೂಲಲ್ಲಿ ಪ್ಯಾರೆಂಟ್ ಮೀಟಿಂಗ್ ಇತ್ತು, ಸೊ ಅದನ್ನು ಅಟೆಂಡ್ ಮಾಡೋಕ್ಕೆ ಸ್ಕೂಲಿಂದ ಪರ್ಮಿಷನ್ ತೊಗೊಂಡು ಬಂದಿದ್ದೆ. ಅಟೆಂಡ್ ಎಲ್ಲ ಮಾಡಿಕೊಂಡು ಮತ್ತೆ ನಾನು ಸ್ಕೂಲ್ಗೆ ಹೋದೆ. ಇವತ್ತು ಸ್ಕೂಲಲ್ಲಿ ನಮಗೆ ಸಾಫ್ಟ್ ಸ್ಕಿಲ್ ಸೆಷನ್ ಇದೆ ಅಂತ ಹೇಳಿದರು. ಸೊ ಅದು ಸಹ 2 o'clock-ಇಂದ 3 o'clock ಲಂಚೆಲ್ಲ ತೊಗೊಂಬಂದ್ಬಿಡಿ ಅಂತ ಹೇಳಿದರು. ಸೊ ಸ್ಯಾಟರ್ಡೆ ಬೇರೆ ಅಲ್ವಾ, ಇಂಟ್ರೆಸ್ಟ್ ಇರಲ್ಲ, ಬಟ್ ಆದ್ರೂ ಇರಲೇಬೇಕಲ್ವಾ ಸ್ಕೂಲಲ್ಲಿ. ಅದಕ್ಕೋಸ್ಕರ ಅಟೆಂಡ್ ಮಾಡಿಬಿಟ್ಟು ನಾವಿಲ್ಲಿ ಒಂದು 3:30 ಹಂಗೆ ಮನೆಗೆ ಹೋದೆ. ಹೋಗೋಷ್ಟೊತ್ತಿಗೆ ಹಸ್ಬೆಂಡ್ ಈ ಥರ ಸರ್ಕಸ್ ಹಾಕಿದ್ದಾರೆ, ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿದ್ರು. ಸರಿ ಅಂತ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಅದು ಬಂದು 4 o'clock-ಇಂದ 7 o'clock ಸಹ ಒಂದು ಬ್ಯಾಚ್ ಅಂತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೂ ಹಾಕಿದ್ದೀನಿ. ಅದು ಬಂದ್ಬಿಟ್ಟು ಜೆ ಪಿ ನಗರಲ್ಲಿ, ಇದು ಸಹ ಜೆ ಪಿ ನಗರಲ್ಲೇ ಸೇಮ್ ಅದೇ ಸರ್ಕಸ್ಸೇ, ಬಟ್ ಸ್ವಲ್ಪ ಚೇಂಜ್ ಇದೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ಸರ್ಕಸಲ್ಲಂತೂ. ಪಾಪ ಅವ್ರು ಎಷ್ಟು ನಿಜವಾಗ್ಲೂ ತುಂಬಾ ಡೇಂಜರ್ ಇದ್ದಾವೆ ಕೆಲವೆಲ್ಲನೂ ಅವ್ರು ಮಾಡುವಂಥದ್ದೆಲ್ಲನೂ. ಸೊ ಮಾಡ್ತಾ ಇರುವಾಗ ಎಲ್ಲಿ ಅವ್ರು ಬಿದ್ದೋಗ್ಬಿಡ್ತಾರ ಅಂತ ಹೇಳ್ಬಿಟ್ಟು ನಮಗೆ ಭಯ ಆಗ್ತಾ ಇರುತ್ತೆ, ಅಷ್ಟು ಡೇಂಜರ್ ಇರುತ್ತೆ ಕೆಲವೆಲ್ಲನೂ. ಬಟ್ ತುಂಬಾ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿ ಸ್ಟೇಜ್ ಮೇಲೆ ಬಂದಿರ್ತಾರೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ತುಂಬ ಮೆಕ್ಸಿಕೋ, ಕ್ಯಾಲಿಫೋರ್ನಿಯಾ, ಸೊ ಎಲ್ಲ ಔಟ್ ಆಫ್ ಕಂಟ್ರಿಯಿಂದ ಬಂದಿರೋ ಅಂಥವ್ರೆ ಎಲ್ಲನೂ. ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ಇಲ್ಲಿ ಬಂದು ಟಿಕೆಟ್ ಬಂದುಬಿಟ್ಟು ಸಣ್ಣ ಮಕ್ಕಳಿಗೆಲ್ಲನೂ ಸಹ 200, ಅಂದರೆ 5 years ಅಬೋವ್ ಇರೋರಿಗೆ 200, ಆಮೇಲೆ 500 ಆ ಥರ ಇತ್ತು ಟಿಕೆಟ್ಸು. ಅಂದರೆ 500 ಬಂದ್ಬಿಟ್ಟು ಫುಲ್ಲು ಮುಂದೆ ಇರುತ್ತೆ, ಅದೇ 200 ಬಂದ್ಬಿಟ್ಟು ಸ್ವಲ್ಪ ಹಿಂದೆ. ಬಟ್ ಎಲ್ಲರೂ ಒಂದೇ ಹತ್ರ ಕೂತ್ಕೊಳೋದು, ಬಟ್ ಸೀಟ್ಸ್ ಮಾತ್ರ ಮುಂದೆಯಿಂದ ಲಾಸ್ಟ್ವರೆಗೂ ಇರುತ್ತೆ. ನೋಡ್ಬೋದು, ಇದೇನೇ ಎಂಟ್ರೆನ್ಸು. ಇಲ್ಲಿ ಬಂದ್ಬಿಟ್ಟು ಎಂಟ್ರಿಯಲ್ಲಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅವ್ರದ್ದೆಲ್ಲ ಚೆಕ್ ಮಾಡ್ತಾಯಿದ್ರು. ಹಾಗೆಯೇ ನಾವು ಅಲ್ಲೂ ಸಹ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೋದು. ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲನೂ. ಸೊ ಒಳಗಡೆ ಹೊರಗಡೆ ಅಂತೂ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಎಲ್ಲನೂ ಸಹ ಅರೇಂಜ್ ಮಾಡಿದ್ದಾರೆ. ಮತ್ತು ಸ್ನ್ಯಾಕ್ಸ್ ಎಲ್ಲ ಇದೆ, ಏನಂತಾರೆ, ಪಾಪ್ಕಾರ್ನು, ಬಿಸ್ಕೆಟ್ಸು, ಕಾಫಿ, ಟೀ, ತುಂಬಾ ಇದ್ದು ಸ್ನ್ಯಾಕ್ಸ್ ಎಲ್ಲನೂ ಒಳಗಡೆ ತೊಗೊಂಬರ್ತಾ ಇರ್ತಾರೆ. ಬಟ್ ಅವ್ರ ಮಕ್ಕಳಿರೋ ಕಡೆನೇ ತುಂಬ ಬರ್ತಾರೆ, ಯಾಕಂದರೆ ಟಾಯ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಆಮೇಲೆ ಸ್ಪೆಕ್ಸ್ ಆಗ್ಬೋದು, ಮತ್ತು ಒಂಥರ ಕತ್ತಿ ಥರ ಒಂದು ಉದ್ದದ್ದು ಪೈಪ್ ಥರ ಇರುತ್ತಲ್ಲ, ಸೊ ಅದು ಲೈಟಿಂಗ್ಸ್ದು. ಸೊ ಆ ಥರ ಎಲ್ಲ ಇಟ್ಕೊಂಡ್ಬಿಟ್ಟು ಅವ್ರು ಬೇಕಂತಲೇ ಮಕ್ಳ ಹತ್ರ ಬರ್ತಾರೆ, ಯಾಕಂದರೆ ಮಕ್ಳು ನೋಡಿದಾರಂದರೆ ಅವೆಲ್ಲ ಅಟ್ರ್ಯಾಕ್ಟ್ ಆಗಿಬಿಟ್ಟು ತಗೊಡು ಅಂತ ಕೇಳ್ತಾರಲ್ವ. ಸೊ ಅದಕ್ಕೋಸ್ಕರ ಆ ಒಂದು ಬಿಸ್ನೆಸ್ ಅವರ ಅನ್ನೋದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಇದು ತುಂಬಾ ಸೇಲ್ ಮಾಡ್ತಾಯಿದ್ರು. ಪ್ರತಿಯೊಬ್ಬರ ಕೈಯಲ್ಲೂ ಆ ಒಂದು ಟಾಯ್ಸು, ಸ್ಪೆಕ್ಸು ಇತ್ತು. ನೋಡ್ಬೋದು ಇಲ್ಲಿ ಸರ್ಕಸ್ನ ಬರೋಷ್ಟೊತ್ತಿಗೆ ಸ್ಟಾರ್ಟ್ ಆಗಿತ್ತು. 10 minutes ಲೇಟ್ ಆಯಿತು ಅಷ್ಟೇ. ಅಷ್ಟೊತ್ತಿಗೆ ಒಬ್ರು ಯಾರೋ ಮಾಡಿದ್ದು ಆಗೋಗಿತ್ತು. ನಮ್ಮ ಚಿಕ್ಕವನಂತೂ ಫುಲ್ ಎಂಜಾಯ್ ಮಾಡ್ದ. ಅವನು ನಮ್ಮ ದೊಡ್ಡವನು ಲಾಸ್ಟ್ ಟೈಮ್ ನೋಡಿದ್ದ, ಬಟ್ ನಮ್ಮ ಚಿಕ್ಕವನು ಇದು ಫಸ್ಟ್ ಟೈಮ್ ನೋಡಿದ್ದು. ಅವ್ರು ಮಾಡ್ತಾಯಿದ್ರೆ ಫುಲ್ಲು ಕ್ಯೂರಿಯಸ್ ಆಗಿ ನೋಡಿ, ಇದು ಒಂದು ಟೇಬಲ್ನ ಕಾಲ ಮೇಲೆ ಇಟ್ಕೊಂಡ್ಬಿಟ್ಟು ಹಂಗೆ ತಿರುಗಿಸ್ತಾ ಇದ್ದಾಳೆ. ನಂತರ ಜೋಕರ್ಸ್ ಇದಕ್ಕಂತೂ ಮಕ್ಕಳು ಬಿದ್ದು ಬಿದ್ದು ನಗ್ತಾಯಿದ್ರು, ಅಷ್ಟು ಚೆನ್ನಾಗಿತ್ತು ಜೋಕರ್ಸ್ದು ಬಂದು ಈ ಥರ ಡ್ಯಾನ್ಸ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದೆಲ್ಲನೂ. ತುಂಬಾ ಮಕ್ಕಳಿದ್ರು ಈ ಒಂದು ಸರ್ಕಸಲ್ಲಿ. ಪೇರೆಂಟ್ಸ್ ಜೊತೆ, ಪ್ರತಿಯೊಂದು ಪ್ಯಾರೆಂಟ್ ಜೊತೆನೂ ಮಕ್ಕಳಿದ್ದಾರೆ. ಯಾಕಂದರೆ ಮಕ್ಕಳೇ ಅಲ್ವಾ ತುಂಬ ಇಷ್ಟಪಡುವಂಥದ್ದು ಈ ಥರದ್ದೆಲ್ಲನೂ. ತುಂಬ ಕ್ಯೂರಿಯಸ್ ಇರುತ್ತೆ. ಹಾಗೆಯೇ ಅವರು ಎಂಜಾಯ್ ಸಹ ಮಾಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಅವ್ರ ಮಕ್ಕಳನ್ನ ಕರ್ಕೊಂಬಂದಿದ್ರು. ಮಕ್ಕಳೆಲ್ಲರೂ ಸಹ ಸೀಟುಗಳ ಮೇಲೆ ನಿಂತ್ಕೊಂಡ್ಬಿಟ್ಟು ನೋಡ್ತಾಯಿದ್ರು ಅವ್ರು ಮಾಡೋದೆಲ್ಲನೂ. ನಮ್ಮ ಚಿಕ್ಕವನು ಜೋರಾಗಿ ನಕ್ಕು ನಕ್ಕು ಬೀಳ್ತಾ ಇದ್ದಾನೆ ಅವನು. ನಾನು ಹಿಡಿದು ನನ್ನ ಕೈಯೆಲ್ಲ ನೋವು ಬಂತು. ಸೊ ಅಷ್ಟೊಂದು ಎಂಜಾಯ್ ಮಾಡ್ದ ಅವನಂತೂ ನಮ್ಮ ಚಿಕ್ಕವನು. ಇದು ನೋಡ್ಬೋದು, ಒಂದು ಲೇಡಿ ತಲೆಗೆ ಫುಲ್ ಗಂಟು ಹಾಕ್ಕೊಂಬಿಟ್ಟು ಟೈಟಾಗಿ, ಮೇಲೆ ಈ ಒಂದು ಸ್ಟ್ರಿಂಗ್ ಥರ ಇರುತ್ತೆ, ಆ ಒಂದು ವಯರ್ನ ಕೊಕ್ಕಿಯಲ್ಲಿ ಈ ಥರ ಗಂಟಿಗೆ ಚಿಕ್ಸ್ಕೊಂಬಿಟ್ಟು ಸರ್ಕಸ್ ಮಾಡ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ಲು. ಸೊ ಇದು ಬಂದ್ಬಿಟ್ಟು ಮೆಕ್ಸಿಕೋದಂತೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ನೋಡೋಷ್ಟೊತ್ತಿಗೆ ಸೊ ಈ ಹುಡುಗಿ ಇದನ್ನೇ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಎಫರ್ಟು, ನಿಜವಾಗ್ಲೂ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ತುಂಬಾ ಡೇಂಜರು. ಜಸ್ಟ್ ನಾವು ಒಂದು ಸ್ವಲ್ಪ ಫಸ್ಟ್ ಒಂದು ಫ್ಲೋರ್ ಹತ್ಬಿಟ್ಟು ನಾವು ಕೆಳಗಡೆ ನೋಡಿದ್ರೇ ಭಯ ಆಗ್ಬಿಡುತ್ತೆ. ಅಥವಾ ಯಾವುದಾದ್ರೂ ವಂಡರ್ಲಾಗೆ ಹೋಗ್ಬಿಟ್ಟು ಏನೋ ಗೇಮ್ಸ್ ಆಡೋಗೆ ಭಯ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಇವರು ಫುಲ್ ಹೈಟು, ತುಂಬಾ ಹೈಟ್ ಇದೆ. ಅಷ್ಟು ಹೈಟಲ್ಲಿ ಹೋಗ್ಬಿಟ್ಟು ಅವರು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವರು ಭಯ ಬಿಟ್ಟಿರ್ತಾರೆ, ಪ್ರಾಣದ ಮೇಲೆ ಆಸೆನೇ ಬಿಟ್ಬಿಟ್ಟಿದ್ದಾರೇನೋ ಅನಿಸುತ್ತೆ, ಆ ರೇಂಜಿಗೆ ಮಾಡ್ತಾರೆ.
ನಿಜವಾಗ್ಲೂ ಏನೋ ಸರ್ಕಸ್ ಮಾಡೋರು ಅಂತ ಹೇಳ್ತೀವಲ್ಲ, ಬಟ್ ಅವರು ಮಾಡುವಂಥ ಒಂದು ಪ್ರಾಕ್ಟೀಸ್ ಆಗ್ಬೋದು, ಅವ್ರ ಎಫರ್ಟ್ ಆಗ್ಬೋದು, ಕಷ್ಟ ಆಗ್ಬೋದು, ನಿಜವಾಗ್ಲೂ ನಾವು ಹೇಳೋಕ್ಕಾಗಲ್ಲ. ಅಷ್ಟೊಂದು ಕಷ್ಟಪಟ್ಟಿರ್ತಾರೆ ಬ್ಯಾಕ್ ಸ್ಟೇಜಲ್ಲಿ. ಸೊ ಇದು ಬಂದ್ಬಿಟ್ಟು ಒಂದು ಪ್ರೊಜೆಕ್ಟರ್ ಹಾಕ್ಬಿಟ್ಟು ಈ ಥರ ಸಿ ಅನಿಮಲ್ಸ್ನೆಲ್ಲನೂ ಸಹ ಈ ಥರ ತೋರಿಸ್ತಾಯಿದ್ರು. ಬಟ್ ಆ ಟೈಮ್ನ ಸರಿಯಾಗಿ ನೋಡಲಿಲ್ಲ, ಯಾಕಂದರೆ ಮಕ್ಕಳು ಏನೋ ಟಾಯ್ ಬೇಕು ಅಂತ ಹಠ ಮಾಡ್ತಾಯಿದ್ರು. ನಂತರ ರೋಬೋಟ್ನು ಸಹ ಇಟ್ಟಿದ್ರು, ಬಟ್ ಅದೇನು ಸುಮ್ಮನೆ ಒಂದು 1 ಮಿನಿಟು ಅದು ಆ್ಯಕ್ಟ್ ಇರಲಿಲ್ಲ. ಜಸ್ಟ್ ಆಗಿ ಬಂದು ಹಾಯ್ ಬಾಯ್ ಮಾಡಿಬಿಟ್ಟು ಹೋಗ್ಬಿಡ್ತು. ನಂತರ ಇದು ಬಂದು ಬಬಲ್ಸ್ ಬಿಡುವಂಥದ್ದು, ಬಟರ್ಫ್ಲೈದು ಎಲ್ಲನೂ ಸಹ ತುಂಬಾ ಚೆನ್ನಾಗಿತ್ತು. 2 ಅವರ್ಸ್ ನಾವು ಹೇಗೆ ಕಳಿತೀವಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ನೀವು ಮಕ್ಕಳನ್ನ ಕರ್ಕೊಂಡು ಫ್ಯಾಮ್ಲಿ ಜೊತೆ ಹೋಗಿ ನೋಡ್ಕೊಬನ್ನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದರ ಒಂದು ಲಿಂಕನ್ನು ನಾನು ಅಡ್ರೆಸ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.